ಬರ್ದವ್ರೆ? ಬರ್ದವ್ರೆ ಇಲ್ಲ ನೋ ಪಾರ್ಕಿಂಗ್ ಅಂತನ? ಇಲ್ಲ ಯಾರು ಬಂದರೆ ಫೋನ್ ಮಾಡಿ ಅಂತ ಬರೆದುಬಿಟ್ಟವ್ರೆ. ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಅಮ್ಮನ ಮನೆಯ ತೋಟ ನೋಡಬೇಕು ಅಂತ ಹೇಳಿದ್ರಲ್ಲ, ಆ ವಿಡಿಯೋನ ಶೇರ್ ಮಾಡಿ ಅಂದಿದ್ರಲ್ಲ, ಇವತ್ತು ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಚ್ಚರಿ ಅನ್ನೋ ಹಾಗೆ ಇವತ್ತಂತೂ ವಿಪರೀತ ಜನ. ಏನಪ್ಪ ಇಷ್ಟು ಜನ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ತುಂಬ ಜನ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಒಂದು ಲೇಔಟ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಸುಮಾರು ಜನ ಸರ್ವೆ ಮಾಡಿಕೊಂಡು ಏನೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತು ಇಲ್ಲೇನೋ ಮೆಜರ್ಮೆಂಟ್ ಎಲ್ಲ ಮಾಡ್ತಾ ತುಂಬ ಜನ ಬಂದಿದ್ದಾರೆ. ನನಗೂ ಕೂಡ ತುಂಬಾ ಆಶ್ಚರ್ಯ ಆಯಿತು. ಇಷ್ಟೊಂದು ವೆಹಿಕಲ್ಗಳು, ಇಷ್ಟೊಂದು ಜನ. ನಾವೀಗ ಇಲ್ಲಿ ಬಂದು ಸುಮಾರು 10 ತಿಂಗಳಾಗ್ತಾ ಇದೆ. ಇಷ್ಟು ಜನನ ಇದೇ ಮೊದಲು ಸಲ ನೋಡ್ತಾ ಇರೋದು. ಬಹುಶಃ 2025 ಎಲ್ರಿಗೂ ತುಂಬ ಲಕ್ಕಿ ಅನಿಸುತ್ತೆ. ತುಂಬ ಜನರಿಗೆ ಮನೆ ಕಟ್ಟೋ ಯೋಗ ಕೂಡ ಬಂದಿರಬೇಕು. ಹಾಗಾಗಿ ಪ್ರತಿಯೊಬ್ಬರು ಅವ್ರವ್ರ ಸೈಟನ್ನು ಕ್ಲೀನ್ ಮಾಡಿಸ್ತಾ ಜಾಗಗಳನ್ನ ನೋಡೋಕೆ ಬಂದಿದ್ದಾರೆ. ಮಾಡಬೇಕು ಅಂದರೆ ಇಲ್ಲಿ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡಬೇಕಲ್ವ. ಹಾಗಾಗಿ ತುಂಬ ಜನ ಬಂದಿದ್ದಾರೆ. ಡ್ರೋನ್ ಕೂಡ ಬಂದಿದೆ ನಮ್ಮ ಏರಿಯಾಗೆ. ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಖುಷಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಆದರೆ ಕೊನೆಯಲ್ಲಿ ತುಂಬಾ ಬೇಜಾರಾಯಿತು. ಹಾಕಿದ್ರು, ನಾನು ಓದಿದೆ ಕಮೆಂಟ್ಸ್ನ. ಹೌದಾ? ಬಾ ಹಿಡ್ಕ ಬಾ. ನೋಡಿ ತೊಗರಿ ಗಿಡ, ನುಗ್ಗ ಗಿಡ, ನುಗ್ಗೆ ಗಿಡ, ಪರಂಗಿ ಗಿಡ ತುಳಿದ್ಬಿಟ್ಟೈ. ಎಲ್ಲ ಎಷ್ಟಾಗೈತೆ ಗಿಡ. ಶಾಂತಿ, ಇದು ಶಿವಲಾತ್ರ ಕಾಯಿ ಬಿಡುತ್ತ. ಇದಕ್ಕೆ ನೀನು ನಾನು ಹೇಳಿದ್ಮೇಲೆ ಮಾಡು. ಜಡ್ಡುಳಗಳೆಲ್ಲ ಸೊತ್ತೈತವೆ, ಕಾಯಿ ಬರ್ತದೆ. ಆದ್ರೆ ಒಂದು 20 ರೂಪಾಯಿ ಪೌಡ್ರ್ ಆಯ್ತದೆ. ಶಿವರಾಗಿರೋ ಬಚ್ಚಲು ಹಾಕೋಬಿಟ್ಟು ನುಗ್ಗೆ ಕೂಡ ಎಷ್ಟು ಬೆಳೆದೈತೆ. ಏನೇನು ಬಾಮು ಎಲ್ಗೋಯ್ತದ ರೀ ತಿಂಡಿ ಬೇಕಂತೆ. ಏನ್ ತಿಂಡಿ? ಇದೇನು ಗಿಡ ಇದು? ಇದು ಅವರೇ ಗಿಡ. ಅವರೇಕಾಯಿ ಗಿಡ. ಇದು ಗಣಿಗ್ಲೆ ಗಿಡನಾ? ಇದು ಗಣಗ್ಲೆ ಗಿಡ. ಇದೆರಡು ಗಣಿಗ್ಲೆ ಗಿಡ. ಇದು ಟೊಮೊಟೊನಾ? ಟೊಮೊಟ ಇಷ್ಟು ಕಾಯಿ. ಇಷ್ಟು ಬಿಟ್ಟಿದ್ದು ಟೊಮೊಟೊ. ಅದು ದಿನ ತರಿಸ್ಕಿತ್ತಿಲ್ಲ ಅಮ್ಮ. ಇದೇನಿದು? ಅದು ಬಾಯಿ ಬಸ್ಲೆ ಗಿಡ. ಇದು ಮಲ್ಲಿಗೆ ಗಿಡನಾ? ಯಾವುದು? ಕಾಕಡ ಗಿಡ. ಇದು ತುಳಸಿ ಗಿಡನಾ? ತುಳಸಿ. ಇದು ತುಳಸಿನಾ? ಕೃಷ್ಣ ತುಳಸಿ. ಇದು ತುಳಸಿ. ಇದೇನಿದು? ಪುದೀನ. ಇದು ಶಂಖಪುಷ್ಪ. ಇದಾದ ಗಿಡಮ್ಮ ಚಿಕ್ಕದು. ಅದು ಇದು ನೀಲಂಬ್ರೆ ಗಿಡ. ಇಲ್ಲೊಂದು ತಡ್ಗುಣಿಕಾಳು ಗಿಡ. ಇದ್ಯಾವ್ದು ಗಿಡ ಒಣಗೋಗದ? ಅದು ಬಂದಿವಾರದ ಗಿಡ. ಸಿಗಿಲೇ ಇಲ್ಲ. ಕುಂಬಳ ಗಿಡ ಹಿಡ್ಕೋ. ಬಂದ್ರೆ ಅಮ್ಮ ಇಲ್ಲಿ ಇದ್ದಿದ್ದು ಕುಂಬಳಕಾಯಿ ಕಿತ್ತಾಕ್ಬಿಟ್ಟ. ಮನೆ ಕಿತ್ಕೊಬಿಟ್ಟು ಇನ್ನೇನ್ ಮಾಡ್ಲಿ? ಕಿತ್ತಾಕ್ತಾರ ಅನ್ಬಿಟ್ಟಲ್ಲ. ತೋಟಕ್ಕೆ ಬಂದ್ರಿ ಆ ಕಡೆಯಿಂದ ಆಚೆ ಹೋಗ್ಬೇಕಾದ್ರೆ ಬರ್ತಾರೆ. ವಾವ್ ಅಮ್ಮ, ಇದು ತುಳಸಿ. ಇಷ್ಟುದ್ದ ಇಷ್ಟಪ್ಪ ಆಯ್ತಲ್ಲ. ಇದು ಈ ತರ ತುಳಸಿ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ. ಕಾಫಿ ಕೊಟ್ಟ ಅತ್ತೆಗೆ ಹೋಗೋಣ ಅಂತ. ಒಂದಷ್ಟು ಹೂವಿನ ಗಿಡ, ತರಕಾರಿ ಗಿಡ, ಮತ್ತು ತೊಗರಿಕಾಯಿ, ಅವರೆಕಾಯಿ, ಪರಂಗಿಕಾಯಿ, ಕುಂಬಳಕಾಯಿ, ನುಗ್ಗೆ ಸೊಪ್ಪು ಇಷ್ಟೆಲ್ಲನೂ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ಅಷ್ಟೇ. ಕುಂಬಳಕಾಯಿ ಅಂತೂ ಈ ಸಲ ಎಷ್ಟು ಜನಕ್ಕೆ ಕೊಟ್ಟಿದ್ದೀವೋ ಗೊತ್ತಿಲ್ಲ, ತುಂಬ ಕಾಯಿಗಳು ಬಿಟ್ಟಿದೆ. ಹಾಗೆ ಸೋರೆಕಾಯಿ ಕೂಡ ಇವಾಗ ಹೂ ಬಿಟ್ಟಿದೆ, ಸಣ್ಣ ಸಣ್ಣ ಪೀಚ್ ಕಾಯಿಗಳು ಬಿಟ್ಟೈತೆ. ಅದರ ಜೊತೆಗೆ ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದಷ್ಟು ಶೋ ಗಿಡಗಳು ಈ ಥರ. ಮತ್ತು ಮಕ್ಕಳಿಗೆ ಕೆಮ್ಮಿಗೆ ಅಂತ ಹೇಳಿ ತುಳಸಿ ಗಿಡ ತುಂಬ ಜಾಸ್ತಿನೇ ಹಾಕ್ಕೊಂಡಿದ್ದಾರೆ. ದೊಡ್ಡ ಪತ್ರೆ,
ಮತ್ತು ಕುಪ್ಪೆ ಸೊಪ್ಪು ಅಂತ ನೀವು ಕೇಳಿರ್ಬೋದು. ಅದಕ್ಕೆ ಇನ್ನೊಂದು ಹೆಸರು ಏನಿದೆಯೋ ನನಗೆ ಗೊತ್ತಿಲ್ಲ. ಆಗದಾಳಿ ಸೊಪ್ಪು ನೀವು ಕೇಳಿರ್ತೀರ ಹೆಸರೆಲ್ಲ. ಆ ಗಿಡಗಳನ್ನೆಲ್ಲ ಹಾಕ್ಕೊಂಡಿರ್ತಾರೆ. ಮಕ್ಕಳಿಗೆ ತುಂಬ ಕೋಲ್ಡ್ ಆದಾಗ ಸಂದು ಅಂತ ಹೇಳ್ತಾರೆ, ಆ ಥರ ಎಲ್ಲ ಆದಾಗ ಅದನ್ನು ಒಂದು ಬಿಳಿ ಬಟ್ಟೆನಲ್ಲಿ ಕಟ್ಟಿ ಅವರ ಕುತ್ತಿಗೆಗೆ ಯಂತ್ರಗಳೆಲ್ಲ ಹಾಕಿರ್ತಾರೆ, ಅದರ ಜೊತೆ ಕಟ್ತಾರೆ. ಅದ್ರ ಸ್ಮೆಲ್ಗೆ ಮಕ್ಕಳಿಗೆ ಸ್ವಲ್ಪ ಕೋಲ್ಡ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ಮತ್ತು ಈಗಿಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಏರಿಯಾದಲ್ಲೂ ಕೂಡ ಇವತ್ತು ಡ್ರೋನ್ನ ಹಾರಾಟ. ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು. ಆದರೆ ಇಲ್ಲೆಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಅಪ್ಪಾಜಿ ಇಲ್ಲಿ ಸೈಟ್ ತೊಗೊಂಡು ಈಗ 6 ವರ್ಷ ಆಗಿತ್ತು. ಏನಂತ ಡೆವಲಪ್ ಆಗಿರಲಿಲ್ಲ, ಆದರೂ ಕೂಡ ಸ್ವಂತ ಮನೆ ಎಲ್ಲಿದ್ರೆ ಏನು ಅಂತ ಹೇಳಿ ಇಲ್ಲಿ ಮನೆ ಕಟ್ಟಿಸ್ಕೊಂಡು ಬಂದಿದ್ದರು. ನಾವು ಬಂದಾಗೆಲ್ಲ ನೋಡ್ತಾ ಇದ್ವಿ ಯಾವುದಾದ್ರೂ ಮನೆ ಆಗಿದೆಯಾ ಅಂತ ಹೇಳಿ. 2 ಮನೆ ಆಗಿತ್ತು. ಅದಾದಮೇಲೆ ನಮ್ಮದೇ 3ನೇ ಮನೆ. ಈಗ ನಮ್ಮ ಮನೆ ಆದಮೇಲೆ ತುಂಬ ಜನರಿಗೆ ಒಂದು ರೀತಿ ಧೈರ್ಯ ಮತ್ತು ಉತ್ಸಾಹ. ನಿಧಾನಕ್ಕೆ ಒಂದೊಂದೇ ಮನೆ ಹೇಳ್ತಾ ಇದೆ, ನಾವು ಕೂಡ ಬಂದಿಲ್ಲಿ ವಾಸ ಮಾಡ್ಬೋದು, ಚೆನ್ನಾಗಿದೆಯಲ್ಲ ಅಂತ ಹೇಳಿ. ನಿಜ, ಎಲ್ಲೇ ಹೋದರೂ ಯಾವುದೇ ಜಾಗದಲ್ಲಿದ್ದರೂ ಕೂಡ ಅಲ್ಲಿ ಜೀವನ ಮಾಡೋದಕ್ಕೆ ಭಗವಂತ ಒಂದು ದಾರಿ ತೋರಿಸ್ತಾರೆ. ಹಾಗೆಯೇ ಅಪ್ಪಾಜಿ ಇಲ್ಲಿ ಹೋಟ್ಲಿಟ್ಕೊಂಡು ಹೋಟ್ಲು ನಡೆಸ್ತಾ ಇದ್ರು. ಮುಂದೆ ಹೇಗೆ ಹೊಸ ಜಾಗಕ್ಕೆ ಹೋಗಿ ಜೀವನ ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಈಗ ಅಲ್ಲಿ ಕಬ್ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಬೇರೆ ಅವನೇ ಸ್ವಂತ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಎಲ್ಲ ಏನು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಲೇಔಟ್ ಅಂದಮೇಲೆ ಇಲ್ಲಿ ಚರಂಡಿದು, ನೀರಿಂದು, ಕರೆಂಟ್ದೆಲ್ಲ ವ್ಯವಸ್ಥೆ ಚೆನ್ನಾಗಿರಬೇಕು ಅಲ್ವಾ. ಇನ್ನೂ ಕೂಡ ಇದು ಪಂಚಾಯತಿ ಲಿಮಿಟ್ಗೆ ಸೇರಿಲ್ಲ. ಸ್ವಲ್ಪ ಮನೆಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಪಂಚಾಯತಿ ಲಿಮಿಟ್ಸ್ಗೂ ಕೂಡ ಸೇರುತ್ತೆ. ಆಗ ಸ್ಯಾನಿಟರಿ ಲೈನು ಅದೆಲ್ಲನೂ ಕೂಡ ಇಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಇಲ್ಲೊಂದು ಬೋರ್ ಹಾಕಬೇಕು, ಹಳೇದು ಇದೆಯಂತೆ, ಅದನ್ನು ರಿಪೇರಿ ಮಾಡಿಸ್ಬೇಕು. ಹಾಗೆ ಚರಂಡಿ ಲೈನ್ಗಳೆಲ್ಲ ಕ್ಲಿಯರ್ ಮಾಡಬೇಕು. ಹಾಗಾಗಿ ಡ್ರೋನಿಂದ ಇದನ್ನೆಲ್ಲ ವಿಡಿಯೋ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೂ ಕೂಡ. ಸಾಮಾನ್ಯವಾಗಿ ಮನೆ ಕಟ್ಟೋರು ಕಾರ್ತಿಕ ಮಾಸ, ಮಾಘ ಮಾಸ, ಹಾಗೆ ಅಕ್ಷಯ ತೃತೀಯ ಮತ್ತು ಶ್ರಾವಣ ಮಾಸಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ನವೆಂಬರಲ್ಲಿ ಕೂಡ 1-2 ಮನೆ ಕನ್ಸ್ಟ್ರಕ್ಷನ್ ಶುರುವಾಗಿತ್ತು. ಅಪ್ಪ ಅವರು ಇಲ್ಲಿ ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದಾಗ ಹೇಗೂ ಧೈರ್ಯ ಅಂತೂ ಹೇಳ್ತಾ ಇದ್ವಿ. ಆದರೂ ಒಂದೊಂದ್ಸಲ ಅನ್ನಿಸ್ತಾ ಇತ್ತು, ಏನಪ್ಪ ಇದು, ಆ ಕಡೆ ಮೂಲೆಯಲ್ಲಿ 1-2 ಮನೆ, ಈ ಕಡೆ ಮೂಲೆಯಲ್ಲಿ 1 ಮನೆ, ಬರೀ 3 ಮನೆ ಇದೆಯಲ್ಲ, ಹೇಗೋ ಏನೋ ಅನ್ಕೋತಾ ಇದ್ವಿ. ಆದರೆ ಖಂಡಿತ ನಮ್ಮಮ್ಮ ನಂಬಿರೋಂಥ ಗಣೇಶ ಕೈ ಬಿಡಲಿಲ್ಲ. ಅವರು ಬಂದ 1 ವರ್ಷದ ಒಳಗಡೆನೆ ಈ ಲೇಔಟೇ ಇಂಪ್ರೂವ್ ಆಗ್ತಾ ಇದೆ. ತುಂಬಾ ಖುಷಿ ಆಯಿತು. ಹೇಗೋ ಒಂದು 5-6 ಮನೆ ಎದ್ದುಬಿಟ್ರೂ ಸ್ವಲ್ಪ ಜನಸಂಚಾರ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಧೈರ್ಯವಾಗಿ ಇರ್ಬೋದು. ಈಗಲೂ ಕೂಡ ಏನು ಭಯ ಇಲ್ಲ. ಇದೇ ಮನೆ. ಈಗ ನಾವು ಕಾಂಪೌಂಡ್ ಮಾಡ್ಬೇಕು ಅಂದ್ರೆ ಲೋಡ್ ನೀರು ಹಾಕ್ಸ್ಬಿಟ್ಬಿಟ್ಟು ನೀರು ತಗೊಂಡು ಇದು ಮಾಡ್ಬೋದಾ ಅಣ್ಣ? ಏನು ನಮ್ಮ ಕೈಲಿ ಏನು ಹೆಲ್ಪ್ ಮಾಡ್ಬೋದು ಅದನ್ನ ಮಾಡ್ತೀವಿ. ಈಗ ಅವ್ರಿಗೆ ಅದೇ ಮಾಡ್ತಾ ಇರೋದು. ಅದೇ ಈಗ ಅವ್ರು ಹೇಳ್ದು, ಯಾಕಂದ್ರೆ ನೀರು ಅವ್ರು ಕೊಟ್ಟಿದ್ವಿ, ನಾವು ಕೆಲಸ ಮಾಡ್ಕೊತೀವಿ, ಅವ್ರಿಗೆ ಬೇಕು ಅಂದ್ರೆ ನೀರು ತರ್ಸಕೊಟ್ಬಿಡ್ತೀವಿ. ಯಾಕಂದ್ರೆ ಇದಿಲ್ಲ ಅವ್ರಿಗೆ, ಏನದು ಟ್ಯಾಂಕರ್ ತಂದು ನಿಲ್ಲಿಸ್ತೀನಿ ಅಂದರೆ ಟ್ಯಾಂಕರ್ ತಂದು ನಿಲ್ಲಿಸ್ತೀನಿ ಅಂದರೆ 3,000 ರೂಪಾಯಿ 2,500 ರೂಪಾಯಿ ಕೇಳ್ತಾರಂತ ಒಂದು ದಿನಕ್ಕೆ. ಇಷ್ಟೆಲ್ಲ ಒಳ್ಳೇದೇ ಆಗ್ತಾ ಇರುವಾಗ ಬೇಜಾರು ಯಾಕೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಬೇಜಾರಾಗ್ತಾ ಇದೆ. ಯಾಕಂದರೆ ಯಾವ ಕಡೆ ನೋಡಿದ್ರೂ ಹಚ್ಚ ಹಸಿರಾಗಿ ಕಾಣಿಸ್ತಾ ಇತ್ತು. ಮತ್ತು ಅಮ್ಮನೂ ಕೂಡ ಸಾಕಷ್ಟು ಹೂವಿನ ಗಿಡ, ತರಕಾರಿ ಗಿಡ ಎಲ್ಲ ಬೆಳೆಸಿದ್ರು. ತುಂಬ ಖುಷಿ ಆಗ್ತಾ ಇತ್ತು. ಆದರೆ ಈಗ ಇಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ಲ ಸೈಟನ್ನು ಒಂದೇ ಸಲಗೆ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ. ಈ ಗಾಡಿಗಳಿಗೆ ಒಂದು ದಿನದ ಲೆಕ್ಕ, ಒಂದು ದಿನಕ್ಕೆ ಇಷ್ಟು ಅಂತ ಅವ್ರಿಗೆ ಕೂಲಿ ಇರುತ್ತೆ. ಹಾಗಾಗಿ 1 ಸೈಟ್ ಆಗಲಿ 2 ಸೈಟ್ ಆಗಲಿ ಎಷ್ಟು ಸೈಟ್ ಬೇಕಾದರೂ ಕ್ಲೀನ್ ಮಾಡಿಸ್ಕೋಬೋದು. ಒಂದು ದಿನಕ್ಕೆ ಇಷ್ಟು ಅಂತ ಅಮೌಂಟ್. ಹಾಗಾಗಿ ಈ ಥರ ಮಾತಾಡಿಕೊಂಡು ಹೇಗಿದ್ರೂ ದುಡ್ಡು ಕೊಡ್ತೀವಲ್ಲ ಅಂತ ಹೇಳಿ ಅಕ್ಕಪಕ್ಕದ ಸೈಟ್ ಅವ್ರು ಎಲ್ಲರೂ ಕೂಡ ಒಂದೇ ಸಲಗೆ ಕ್ಲೀನ್ ಮಾಡಿಸಿದ್ದಾರೆ. ಇದರಿಂದ ಅಮ್ಮ ಬೆಳೆಸಿದಂಥ ಎಲ್ಲ ಗಿಡನೂ ಹೋಯ್ತು. ಈಗ ಆ ತೋಟ ಹೇಗಿದೆ, ಅಕ್ಕಪಕ್ಕ ಎಲ್ಲ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?